ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಕಾವೇರಿ ನೀರಿನ ಹೋರಾಟ ಇವತ್ತು ನಿನ್ನೆಯದಲ್ಲ. ಇದು ಮಳೆ ಬಂದಾಗ ಯಾವತ್ತೂ ಕೂಡ ಹೋರಾಟ ಆಗೋದಿಲ್ಲ. ಮಳೆ ಬರದೇ ಇದ್ದಂಥ ಸಂದರ್ಭದಲ್ಲೇ ಈ ಹೋರಾಟಗಳು ಶುರುವಾಗುತ್ತೆ. ಈ ಸಮಸ್ಯೆಗಳು ಕಾವೇರಿ ವಿಚಾರದಲ್ಲಿ ಆಗಿದ್ದು ಇದೇ ವಿಚಾರಕ್ಕೇನೆ. 1928 ಆಗಿರುವಂಥ ಹೋರಾಟ ಇನ್ನೂ ಕೂಡ ಇಲ್ಲಿಯವರೆಗೂ ಬರ್ತಾನೇ ಇದೆ. ಮದ್ರಾಸ್ ಟೈಮಲ್ಲಿ ಇದ್ದಂತಹ ಹೋರಾಟ ಈಗ ಕರ್ನಾಟಕ ಆದ ನಂತರವೂ ಕೂಡ ಈ ಹೋರಾಟ ಹಾಗೆಯೇ ಮುಂದುವರಿತಾ ಇದೆ. ಇದಕ್ಕೆ ಸಮಸ್ಯೆ ಏನು ಅಂತಂದರೆ, ಆವಾಗ ಹಾಕಿರುವಂಥ ಸಮಸ್ಯೆ, ಬ್ರಿಟಿಷರ ಕಾಲದಲ್ಲಿ ಹಾಕಿದಂತಹ ಒಪ್ಪಂದಗಳು ಅವೆಲ್ಲ ಬಗೆಹರಿದ ನಂತರ ಅದೇ ಒಪ್ಪಂದದ ಆಧಾರದ ಮೇಲೆ ನಮ್ಮ ದೇಶದಲ್ಲೂ ಕೂಡ ತೀರ್ಪುಗಳನ್ನು ಕೊಡ್ಕೊಂಡು ಬಂದರು. ಅತಿ ಹೆಚ್ಚು ಪಾಲು ತಮಿಳುನಾಡು ಪಡ್ಕೊಳ್ಳುತ್ತೆ, 400 TMCಗಿಂತಲೂ ಹೆಚ್ಚಾಗಿ. 200 TMCಗಿಂತ ನಾವು ಹೆಚ್ಚಾಗಿ ಪಡ್ಕೊಳ್ತೀವಿ. 281, 290 TMCನ ನಾವು ಪಡ್ಕೊಳ್ತೀವಿ. ಕೇರಳಕ್ಕೂ ಒಂದಿಷ್ಟು ಹೋಗುತ್ತೆ. ಆದರೆ ಇಲ್ಲಿ ಮುಖ್ಯವಾಗಿ ಆಗಬೇಕಾಗಿರುವಂಥದ್ದು, ಸಮಸ್ಯೆಯನ್ನು ಬಗೆಹರಿಸಬೇಕಾಗಿದ್ದು ಬರ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನೀರನ್ನು ತೆಗೆದುಕೊಳ್ಬೇಕು. ಮಳೆ ಬಂದಾಗ ಇವರು ಹಾಕಿರುವಂತಹ 400ಕ್ಕಿಂತಲೂ ಹೆಚ್ಚು TMC, 280 TMCಗಳೆಲ್ಲ ಇದೆಯಲ್ಲ, ಅದೆಲ್ಲ ಆಗುತ್ತೆ. ಮಳೆ ಇಲ್ಲದೆ ಇರುವಂಥ ಟೈಮಲ್ಲಿ ಏನು ಮಾಡಬೇಕು? ಆವಾಗ ಮತ್ತೆ ಇದೇ CWRCಗೆ ಹೋಗಬೇಕು, CWM ಹತ್ರ ಹೋಗಬೇಕು, ಕೇಳ್ಕೋಬೇಕು, ಮತ್ತೆ ಬರೆ ಎಳಿಸ್ಕೊಳ್ಬೇಕು. ಇದೇ ಪರಿಸ್ಥಿತಿ. ಹಾಗಾಗಿನೇ ಈಗ 15 ದಿನದವರೆಗೂ ಕೂಡ ಪ್ರತಿದಿನ 3,500 ಕ್ಯೂಸೆಕ್ ನೀರನ್ನು ಬಿಡಬೇಕು ಅಂತ ಏನು ಹೇಳಿದ್ರಲ್ಲ, ಆ ನಿಟ್ಟಿನಲ್ಲಿ ಈಗ ಕರ್ನಾಟಕ ಬಂದ್ ಮಾಡುವಂಥ ಯೋಚನೆಯನ್ನು ಸಂಘಟನೆಗಳು ಮಾಡಿವೆ. ಯಾರ್ಯಾರು ಹೇಗೆ ಯಾವ ರೀತಿಯಾಗಿ ಬಂದ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಎಲ್ಲ ರಿಪೋರ್ಟ್ ಇಲ್ಲಿದೆ. ಕಾವೇರಿಗಾಗಿ ಅಖಂಡ ಕರ್ನಾಟಕ ಬಂದ್. ಆಗಸ್ಟ್ 13ರಂದು ಕರ್ನಾಟಕಕ್ಕೆ ಬೀಗ. ತಮಿಳುನಾಡಿಗೆ ಕಾವೇರಿ ಖಂಡಿಸಿ ರಣಕಹಳೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ಆದೇಶ ಕನ್ನಡಿಗರ ಕಿಚ್ಚನ್ನ ಬಡಿದೆಬ್ಬಿಸಿದೆ. ಬೆಂಗಳೂರು, ಹಳೆ ಮೈಸೂರು ಭಾಗ ಸೇರಿದಂತೆ ರಾಜ್ಯವ್ಯಾಪಿ ಹೋರಾಟವು ಕಾವು ಹೆಚ್ಚಾಗಿದೆ. ರಾಜ್ಯದಲ್ಲಿ ಮುಂಗಾರು ಅಭಾವದ ಮಧ್ಯೆ ತಮಿಳುನಾಡಿಗೆ ನೀರು ಹರಿಸಬೇಕು ಅನ್ನುವ ಆದೇಶ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಎತ್ತಿ ಹಿಡಿದಿತ್ತು. ಕನ್ನಡಿಗರನ್ನ ಇದು ಕೆರಳಿಸಿದೆ. ಈ ನಡೆಯನ್ನ ಖಂಡಿಸಿ ಅಖಂಡ ಕರ್ನಾಟಕ ಬಂದ್ ಮಾಡುವುದಕ್ಕೆ ಕನ್ನಡ ಪರ ಸಂಘಟನೆಗಳು ಕರೆ ಕೊಟ್ಟಿವೆ. ಆಗಸ್ಟ್ 13ರಂದು ಸ್ತಬ್ಧವಾಗಲಿದೆ ಕರುನಾಡು. ಕಾವೇರಿಗಾಗಿ ಕನ್ನಡ ಸಂಘಟನೆಗಳ ಒಗ್ಗಟ್ಟು. ದಿನದಿಂದ ದಿನಕ್ಕೆ ಕಾವೇರಿ ಹೋರಾಟದ ಕಿಚ್ಚು ಜೋರಾಗ್ತಿದೆ. ಕರ್ನಾಟಕ ಬಂದ್ಗೆ ಕನ್ನಡ ಪರ ಸಂಘಟನೆಗಳು ಕರೆ ಕೊಟ್ಟಿವೆ. ವಾಟಾಳ್ ನಾಗರಾಜ್, ಕರವೇ ಪ್ರವೀಣ್ ಶೆಟ್ಟಿ, ಶಿವರಾಮೇಗೌಡ, ಸಾರಾ ಗೋವಿಂದು ರೈತಪರ ಸಂಘಟನೆಗಳ ನೇತೃತ್ವದಲ್ಲಿ ಇವತ್ತು ಸಭೆ ನಡೆಯಿತು. ಸಭೆ ಬಳಿಕ ತಮಿಳುನಾಡಿಗೆ ಕಾವೇರಿ ನೀರನ್ನ ಹರಿಸುವುದನ್ನ ಖಂಡಿಸಿ ಆಗಸ್ಟ್ 13ರಂದು ಅಖಂಡ ಕರ್ನಾಟಕ ಬಂದ್ ಮಾಡುವುದಾಗಿ ವಾಟಾಳ್ ನಾಗರಾಜ್ ಕರೆ ಕೊಟ್ಟರು. ಇಡೀ ರಾಜ್ಯದಲ್ಲಿ ಬಹಳ ಅದ್ಭುತವಾಗಿ ಹೋರಾಟ ಮಾಡಬೇಕಾಗಿದೆ. ಆ ದೃಷ್ಟಿಯಿಂದ ಯಾವುದೇ ಕಾರಣಕ್ಕೂ ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡಕ್ಕಾಗೋದಿಲ್ಲ ಅಂತ ಹೇಳಿ ಭಾರಿ ಹೋರಾಟ ಮುಂದಿನ ತಿಂಗಳು 13ನೇ ತಾರೀಕು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್ ಬಗ್ಗೆ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಇಡೀ ರಾಜ್ಯಾದ್ಯಂತ ಮಾಡ್ತೀವಿ. ಈ ಒಂದು ಹೋರಾಟಕ್ಕೆ ರೈತರು, ಕಾರ್ಮಿಕರು, ನೌಕರರು ಇಂಥವ್ರು ಅನ್ನಂಗಿಲ್ಲ, ನಾಡಿನ ಅಸ್ಮಿತೆಗೆ ಗೌರವ ಕೊಡೋ ಪ್ರತಿಯೊಬ್ಬರು ಸಹ ಈ ಹೋರಾಟದಲ್ಲಿ ಭಾಗಿಯಾಗ್ತಾರೆ. ಈ ಬಂದನ್ನ ಯಶಸ್ವಿ ಮಾಡ್ತೀವಿ. ಯಶಸ್ವಿ ಮಾಡೋ ದಿಕ್ಕಿನಿಂದ ಕಾವೇರಿ ನ್ಯಾಯಮಂಡಲದ ಆಗಿರೋ ಅನ್ಯಾಯವನ್ನ ಸರಿ ಮಾಡೋ ದಿಕ್ಕಿನಲ್ಲಿ ನಮ್ಮ ಹೋರಾಟವನ್ನು ಜಾಗೃತಿ. ಈ ನಾಡಿನ ಗೌರವಕ್ಕೆ, ಪ್ರಾದೇಶಿಕ ಇಚ್ಛಾಶಕ್ತಿಗೆ ಧಕ್ಕೆ ಆಗಿದೆ, ಅದನ್ನ ಸರಿ ಮಾಡ್ಕೊಳ್ಳೋ ಕರೆ ಕೊಟ್ಟಂತ ಬಂದಿದೆ. ನಾವು ಟೌನ್ ಹಾಲಿಂದ ಮೆರವಣಿಗೆ ತೆಗಿಬೇಕು ಅಂತಕ್ಕಂಥ ಅಭಿಪ್ರಾಯ ಇದೆ. ಬಿಡ್ಲಿಲ್ಲ ಅಂದ್ರೆ ನಮ್ಮ ಪ್ರಯತ್ನವನ್ನ ನಾವು ಮಾಡ್ತೀವಿ. ಪೊಲೀಸರು ಏನ್ ಮಾಡ್ತಾರೆ, ಹತ್ತಿಕ್ಕ ಕೆಲಸ ಮಾಡಿದ್ರೆ ಅವ್ರು ಮಾಡ್ಲಿ, ಆದ್ರೆ ಬಂಧನ ಯಶಸ್ವಿ ಮಾಡೋದು ನಮ್ಮ ಕೆಲಸ. ಕಾವೇರಿಗಾಗಿ ಸ್ತಬ್ಧವಾಗಲಿದೆ ಕರುನಾಡು. ಹೌದು, ಆಗಸ್ಟ್ 13ರಂದು ಅಖಂಡ ಕರ್ನಾಟಕ ಬಂದ್ಗೆ ಕನ್ನಡ ಪರ ಸಂಘಟನೆಗಳು ಒಕ್ಕೊರಲಿನಿಂದ ಈಗ ಬೆಂಬಲವನ್ನ ಯಾಚಿಸ್ತಾ ಇದ್ದಾವೆ. ಆಗಸ್ಟ್ 13ರಂದು ಬಂದನ್ನ ನಡೆಸ್ತೀವಿ ಅಂತ ವಾಟಾಳ್ ನೇತೃತ್ವದ ಕನ್ನಡ ಪರ ಸಂಘಟನೆಗಳು ಹೇಳಿದ್ದಾರೆ. ಒಂದ್ ಕಡೆಯಿಂದ ನಾರಾಯಣಗೌಡರ ಬಣ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಪ್ರವೀಣ್ ಶೆಟ್ಟಿ, ಶಿವರಾಮೇಗೌಡರು ಹಾಗೂ ಸಾರಾ ಗೋವಿಂದು ನೇತೃತ್ವದ ಕನ್ನಡ ಪರ ಸಂಘಟನೆಗಳು ಈಗ ಕರ್ನಾಟಕ ಬಂದ್ಗೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾವೆ. ಇನ್ನು ಕಾವೇರಿ ವಿಚಾರದಲ್ಲಿ ಕರೆ ಕೊಟ್ಟಂತಹ ಬಂದ್ಗೆ ಅನೇಕ ಸಂಘಟನೆಗಳು ಈಗಾಗಲೇ ತಮ್ಮ ಬೆಂಬಲವನ್ನ ಕೂಡ ಸೂಚಿಸಿದ್ದಾವೆ. ಬೆಂಗಳೂರಿಗೆ ಸಿಎಂ ವಿಜಯ್ ಭೇಟಿ ವೇಳೆ ಘೆರಾವ್. ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಮುತ್ತಿಗೆ ಹಾಕೋ ಎಚ್ಚರಿಕೆ. ಇನ್ನು ತಮಿಳುನಾಡಿನ ಸಿಎಂ ರಾಜ್ಯಕ್ಕೆ ಭೇಟಿ ಕೊಡೋ ವೇಳೆ ಪ್ರತಿಭಟನೆಯ ಬಿಸಿಯನ್ನ ಹೆಚ್ಚಿಸುವುದಕ್ಕೆ ಕನ್ನಡ ಪರ ಸಂಘಟನೆಗಳು ಸಜ್ಜಾಗಿವೆ. ಕನ್ನಡದ ಜನ ಸಂಕಷ್ಟದಲ್ಲಿದ್ದಾರೆ, ನೀರ್ ಕೇಳೋದು ಬೇಡ ಅನ್ನೋ ನಿರ್ಧಾರಕ್ಕೆ ಬಂದ್ರೆ ವಿಜಯ್ಗೆ ಸ್ವಾಗತ. ಇಲ್ಲದಿದ್ರೆ ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಆಗಸ್ಟ್ 3ರಂದು ಮುತ್ತಿಗೆ ಹಾಕ್ತೇವೆ ಅಂತ ಹೇಳಿ ವಾಟಾಳ್ ನಾಗರಾಜ್ ಘೋಷಿಸಿದ್ದಾರೆ. ಆಗಸ್ಟ್ 13ರ ಬಂದ್ಗೆ ಭಾರೀ ಬೆಂಬಲ. ಕಾವೇರಿ ರೈತರ ಬೆನ್ನಿಗೆ ನಿಂತ ಸಂಘಟನೆಗಳು. ಕಾವೇರಿ ನೀರಿಗಾಗಿ ನಡೆಯುವ ಆಗಸ್ಟ್ 13ರ ಕರ್ನಾಟಕ ಬಂದ್ಗೆ ಹಲವು ಸಂಘಟನೆಗಳು ಬೆಂಬಲಿಸಿವೆ.
ರೈತರಿಗಾಗಿ, ಕಾವೇರಿ ನೀರಿಗಾಗಿ ಕರ್ನಾಟಕ ಬಂದ್ಗೆ ಬೆಂಬಲ ಕೊಡ್ತೇವೆ ಅಂತ ಹೇಳಿವೆ. ಹಾಗಾದ್ರೆ ಯಾವ್ಯಾವ ಸಂಘಟನೆಗಳಿಂದ ಬಂದ್ಗೆ ಬೆಂಬಲ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಬಂದ್ಗೆ ಯಾರ ಬೆಂಬಲ? ರಾಜ್ಯ ರಸ್ತೆ ಸಾರಿಗೆ ನೌಕರರ ಫೆಡರೇಷನ್, ಕೆಎಸ್ಆರ್ಟಿಸಿ ಅಸೋಸಿಯೇಷನ್, ಆದರ್ಶ ಆಟೋ ಸಂಘಟನೆ, ಪೀಸ್ ಆಟೋ ಸಂಘಟನೆ, ಪೀಣ್ಯ ಕೈಗಾರಿಕಾ ಸಂಘ, ಖಾಸಗಿ ಶಾಲೆಗಳ ಒಕ್ಕೂಟ, ಕರ್ನಾಟಕ ರಾಜ್ಯ ರೈತ ಸಂಘ, ಸರ್ಕಾರಿ ನೌಕರರ ಸಂಘ, ರಾಜ್ಯ ಹೋಟೆಲ್ ಸಂಘಟನೆಗಳು ಬಂದ್ಗೆ ಬೆಂಬಲ ಸೂಚಿಸಿವೆ. ಹೀಗೆ ಹಲವಾರು ಸಂಘಟನೆಗಳು ಕರ್ನಾಟಕ ಬಂದ್ಗೆ ಬೆಂಬಲ ಕೊಟ್ಟಿದ್ದು, ಹಲವು ಸಂಘಟನೆಗಳು ನೈತಿಕ ಬೆಂಬಲವನ್ನು ಸೂಚಿಸಿವೆ. ಈಗ ಆಲ್ರೆಡಿ ಆಟೋ ಸಂಘಟನೆಗಳು ವಿವಿಧ ಸಂಘಟನೆ ಜೊತೆ ಮಾತುಕತೆ ನಡೆದಿದೆ. ಜೊತೆಗೆ ನಮ್ಮ ಗೂಡ್ಸ್ ಆಟೋ ಚಾಲಕರು ಇರ್ಬೋದು, ಶಾಲಾ ವಾಹನ ಚಾಲಕರು ಇರ್ಬೋದು, ಸೊ ಎಲ್ಲರೂ ಸೇರಿ ನಾವು ಬೆಂಬಲ ಕೊಡೋಣ ಅಂತ ಹೇಳಿದ್ದಾರೆ. ಹಾಗಾಗಿ ಮತ್ತೊಂದು ನಾವು ಪ್ರತ್ಯೇಕ ಸಭೆ ಚಾಲಕರ ಸಾರಿಗೆ ಸಂಘಟನೆಗಳ ಒಕ್ಕೂಟ ಒಂದು ಸಭೆಯನ್ನು ಕರೆದು ಬೆಂಬಲವನ್ನು ಸೂಚಿಸಿ ಕಾರಣ ಏನಂದರೆ ನಾಡು ನುಡಿ ಜಲ ವಿಚಾರ ಬಂದಾಗ ಚಾಲಕರು ಯಾವತ್ತೂ ನಾವು ಬೆಂಬಲವನ್ನು ಸೂಚಿಸ್ತಾನೆ ಬಂದಿದ್ವಿ. ಹಾಗಾಗಿ ರೈತಾಪಿ ಕುಟುಂಬಗಳಿಂದ ಬಂದಂಥ ನಮ್ಮ ಚಾಲಕ ವರ್ಗ ಸಂಪೂರ್ಣ ಬೆಂಬಲವನ್ನು ಸೂಚಿಸ್ತಾರೆ. ಕಾವೇರಿ ಇಕ್ಕಟ್ಟಿನಲ್ಲಿ ರಾಜ್ಯ ಸರ್ಕಾರ ಭಾನುವಾರ ಸರ್ವಪಕ್ಷ ಸಭೆ ಕರೆದ ಸರ್ಕಾರ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ಉದ್ದೇಶಕ್ಕೆ ರಾಜ್ಯವ್ಯಾಪಿ ಆಕ್ರೋಶ ವ್ಯಕ್ತವಾಗಿದೆ. ಕಾವೇರಿ ಇಕ್ಕಟ್ಟಿನಲ್ಲಿ ರಾಜ್ಯ ಸರ್ಕಾರ ಸಿಲುಕಿಕೊಂಡಿದೆ. ಕಾವೇರಿ ನೀರು ಹಂಚಿಕೆಯ ವಿಚಾರದಲ್ಲಿ ಮಲತಾಯಿ ಧೋರಣೆ ತೋರ್ತಾ ಇದ್ದು, ತಮಿಳುನಾಡಿಗೆ ನೀರನ್ನ ಹರಿಸದಿರಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಸಿಡಬ್ಲ್ಯೂಆರ್ಸಿ ಮತ್ತು ಸಿಡಬ್ಲ್ಯೂಎಂಎ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೆ ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ. ಹೀಗಾಗಿ ಸಿಎಂ ಡಿಕೆ ಶಿವಕುಮಾರ್ ಭಾನುವಾರ ಸರ್ವ ಪಕ್ಷಗಳ ಸಭೆಯನ್ನು ಕರೆದಿದ್ದಾರೆ. ಸಭೆಯಲ್ಲಿ ಚರ್ಚೆಯನ್ನು ನಡೆಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದ್ರ ಬಗ್ಗೆ ಅಧಿಕೃತ ತೀರ್ಮಾನ ತೆಗೆದುಕೊಳ್ಳಲಿದ್ದಾರೆ. ಅಲ್ಲಿಯವರೆಗೂ ತಮಿಳುನಾಡಿಗೆ ನೀರನ್ನ ಹರಿಸಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರ ಸ್ಪಷ್ಟನೆ ಕೊಟ್ಟಿದೆ. ತಮಿಳುನಾಡಿಗೆ ನೀರ್ ಬಿಡಲ್ಲ ರಾಮಲಿಂಗಾರೆಡ್ಡಿ. ಸರ್ವಪಕ್ಷದ ಸಭೆಯಲ್ಲಿ ತೀರ್ಮಾನ ಆಗೋವರೆಗೂ ತಮಿಳುನಾಡಿಗೆ ನೀರ್ ಬಿಡಲ್ಲ ಅಂತ ಹೇಳಿ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಖಡಕ್ ಆಗಿ ಹೇಳಿದ್ದಾರೆ. ಭಾನುವಾರ ಸಿಎಂ ಸರ್ವಪಕ್ಷಗಳ ಸಭೆ ಕರೆದಿದ್ದಾರೆ. ವಿಪಕ್ಷಗಳ ಸಲಹೆಯನ್ನ ಪಡೆದು ಮುಂದಿನ ತೀರ್ಮಾನ ಮಾಡ್ತೀವಿ, ಸಭೆ ಆಗೋವರೆಗೂ ನೀರನ್ನ ಬಿಡಲ್ಲ ಅಂತ ಭರವಸೆ ಕೊಟ್ರು. ಸದ್ಯಕ್ಕೆ ಕುಡಿಯೋ ನೀರಿಗೆ ಸಮಸ್ಯೆ ಇಲ್ಲ, ಬಿಜೆಪಿ ಪ್ರೊಟೆಸ್ಟ್ ಮಾಡೋ ಅವಶ್ಯಕತೆ ಇರಲಿಲ್ಲ ಅಂತ ಹೇಳಿದ್ದಾರೆ. ಸರ್ವಪಕ್ಷಗಳ ಮುಖಂಡರನ್ನ ಕರೆದಿದ್ದಾರೆ. ಅವರ ಅಭಿಪ್ರಾಯ ತಗೊಂಡು ಏನ್ ಮಾಡಬೇಕು ಅಂತ ಆಮೇಲೆ ಮುಂದಕ್ಕೆ ನಾವು ತೀರ್ಮಾನ ತಗೊಂಡು. ಬಿಜೆಪಿಯವರು KRS ಹತ್ರ ಪ್ರೊಟೆಸ್ಟ್ ಮಾಡ್ತಾ ಇದಾರಂತೆ. ಅದೇನು ಅವಶ್ಯಕತೆ ಏನು ಇರಲಿಲ್ಲ. ಯಾಕೆ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಯಾಕಂದ್ರೆ ನಾವು ನಮ್ಮ ರಾಜ್ಯದ ಹಿತಾಸಕ್ತಿ, ರೈತರ ಹಿತಾಸಕ್ತಿ ಗಮನದಲ್ಲಿಟ್ಕೊಂಡೇ ಅಪೀಲ್ ಹೋಗಿರೋದು. ಮತ್ತು ಈಗ ವಿಪಕ್ಷದ ನಾಯಕರನ್ನ ಕರೆದಿರ್ತಕ್ಕಂಥದ್ದು ಕೂಡ, ಸರ್ವಪಕ್ಷಗಳ ನಾಯಕರನ್ನ ಕರೆದಿರ್ತಕ್ಕಂಥ ಉದ್ದೇಶ ಕೂಡ ಅದೇ. ತಮಿಳುನಾಡಿಗೆ ಕಾವೇರಿ ನೀರು ಬಿಡಬೇಕು ಅನ್ನುವಂಥ ಆದೇಶವನ್ನ ಸದ್ಯಕ್ಕೆ ನಾವು ಪಾಲನೆ ಮಾಡೋದಿಲ್ಲ ಅನ್ನುವಂಥ ಮಾತುಗಳನ್ನು ನೀರಾವರಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಸ್ಪಷ್ಟಪಡಿಸಿದ್ದಾರೆ. ಭಾನುವಾರ ಸಿಎಂ ಡಿಕೆ ಶಿವಕುಮಾರ್ ಅವರು ಸರ್ವಪಕ್ಷಗಳ ಸಭೆಯನ್ನು ಕರೆದಿದ್ದಾರೆ. ಸರ್ವಪಕ್ಷಗಳ ಜೊತೆ ಸಭೆಯನ್ನು ಮಾಡಿ ಅಲ್ಲಿ ಚರ್ಚೆ ಮಾಡಿ ಸರ್ಕಾರ ಮುಂದಿನ ನಿಲುವು ಏನು ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನು ತೀರ್ಮಾನ ಮಾಡ್ತೀವಿ. ಅಲ್ಲಿವರೆಗೂ ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡಲ್ಲ ಅನ್ನುವಂತಹ ಸಂದೇಶವನ್ನ ನೀಡಿದ್ದಾರೆ. ಇತ್ತ ಕರ್ನಾಟಕ ಬಂದ್, ಅತ್ತ ದೆಹಲಿ ಚಲೋ. ರಾಜ್ಯದಲ್ಲಿ ಜೀವಜಲಕ್ಕಾಗಿ ಹೋರಾಟ ತೀವ್ರಗೊಂಡಿದೆ. ಇತ್ತ ಕರ್ನಾಟಕ ಬಂದ್, ಅತ್ತ ದೆಹಲಿ ಚಲೋ ಕೂಡ ನಡೆಯಲಿದೆ. ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷ ನಾರಾಯಣಗೌಡ ನೇತೃತ್ವದಲ್ಲಿ ರಾಷ್ಟ್ರ ಮಟ್ಟದ ಹೋರಾಟಕ್ಕೆ ಕರವೇ ತಯಾರಿ ಮಾಡಿಕೊಂಡಿದೆ. ಸಾವಿರ ಸಂಖ್ಯೆಯಲ್ಲಿ ದೆಹಲಿಗೆ ತೆರಳಿ ಪ್ರೊಟೆಸ್ಟ್ಗೆ ಸಿದ್ಧತೆಯನ್ನು ಮಾಡಿಕೊಳ್ತಿದ್ದಾರೆ. ಶೀಘ್ರವೇ ಈ ಬಗ್ಗೆ ದಿನಾಂಕ ಘೋಷಣೆ ಮಾಡೋದಾಗಿ ತಿಳಿಸಿದ್ದಾರೆ. ನಡೀರಿ ಹೋಗೋಣ ಡೆಲ್ಲಿಗೆ. ಡೆಲ್ಲಿಲಿ ಕೂತ್ಕೊಳ್ಳೋಣ ಜಂತರ್ ಮಂತರ್ ಮುಂದೆ. ನಮ್ಮ ನೋವೇನು, ನಮ್ಮ ಪರಿಸ್ಥಿತಿ ಏನು, ನಮ್ಮ ವ್ಯವಸ್ಥೆಯನ್ನು ಅವ್ರಿಗೆ ಅರ್ಥ ಮಾಡಿಕೊಡೋ ಕೆಲಸವನ್ನು ರಾಷ್ಟ್ರದ ರಾಜಧಾನಿ ನಮಗೆ ಅನ್ಯಾಯ ಆದರೆ ರಾಷ್ಟ್ರದ ರಾಜಧಾನಿಗೆ ಬಂದು ಕೇಳೋ ತಾಕತ್ತು ಕನ್ನಡಿಗರಿಗಿದೆ ಅನ್ನೋದು ಅರ್ಥ ಮಾಡಿಸೋ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಅದಕ್ಕಾಗಿ ನಾವೆಲ್ಲ ಸಾವಿರಾರು ಸಂಖ್ಯೆಯಲ್ಲಿ ದೆಹಲಿಗೆ ಹೋಗೋಕ್ಕೆ ತಯಾರಾಗೋಣ ಅಂತ ಹೇಳ್ತೀನಿ. ಕಾವೇರಿ ಕಣಿವೆಯಲ್ಲಿ ವರುಣನ ಕೃಪೆ. KRS ಡ್ಯಾಂ ಒಳಹರಿವು ಏರಿಕೆ. ಕಬಿನಿ ಭರ್ತಿಗೆ ಕೇವಲ 3 ಅಡಿ ಬಾಕಿ. ಕಾವೇರಿ ಕಣಿವೆಯಲ್ಲಿ ವರುಣನ ಕೃಪೆ ತೋರಿದ್ದಾನೆ. ಸಿಡಬ್ಲ್ಯೂಎಂಎ ಶಾಕ್ ಮಧ್ಯೆ ಆಶಾಭಾವ ಮೂಡಿಸಿದೆ ಈ ವಿಚಾರ. 2 ದಿನ ಸುರಿದ ಸಾಧಾರಣ ಮಳೆಯಿಂದ KRS ಡ್ಯಾಂನ ಒಳಹರಿವು ಏರಿಕೆಯಾಗಿದೆ. 7058 ಕ್ಯೂಸೆಕ್ ಒಳಹರಿವಿದ್ರೆ 92.85 ಅಡಿಗೆ ಜಲಾಶಯದ ನೀರಿನ ಮಟ್ಟ ಏರಿಕೆಯಾಗಿದೆ. ಅತ್ತ ಕಬಿನಿ ಡ್ಯಾಂ ಭರ್ತಿಗೆ ಕೇವಲ 3 ಅಡಿ ಬಾಕಿ ಇದೆ. ಕೇರಳದ ವೈನಾಡಿನಲ್ಲಿ ಮಳೆ ಹೆಚ್ಚಾದ ಹಿನ್ನೆಲೆಯಲ್ಲಿ ಕಬಿನಿ ಜಲಾಶಯಕ್ಕೆ 9133 ಕ್ಯೂಸೆಕ್ ಒಳಹರಿವು ಬಂದಿದೆ. ಸದ್ಯ ಜಲಾಶಯದಲ್ಲಿ 2278 ಅಡಿ ನೀರು ಸಂಗ್ರಹವಾಗಿದ್ದು 3 ದಿನಗಳಲ್ಲಿ ಬಹುತೇಕ ಕಬಿನಿ ಜಲಾಶಯ ಭರ್ತಿಯಾಗೋ ಸಾಧ್ಯತೆ ಇದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.